ಹಾಯ್ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಂತೂ ಕೆಲವೊಬ್ಬರಿಗೆ ಮುದ್ದೆ ಮಾಡೋದು ಅಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ಮುದ್ದೆ ಮಾಡೋದು ತುಂಬ ಈಸಿ. ತಪ್ಪಲೆಲ್ಲಾದರೆ ಕೆಲವೊಬ್ಬರಿಗೆ ಮಾಡೋದಕ್ಕೆ ಬರಲ್ಲ. ನಾನು ಬಾಣಲೆ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ಲಾಗಿ ಮುದ್ದೆನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ನಲ್ಲಿ ನಾನು 2 ಗ್ಲಾಸ್ ಆಫ್ ವಾಟರ್ನ ತಗೊಳ್ತಾ ಇದ್ದೀನಿ. ಹಬ್ಬ ಬಂದರೂ ಮೀಡಿಯಮ್ ಸೈಜು, ಇದರಲ್ಲಿ 3 ಮುದ್ದೆಗಳಾಗುತ್ತೆ. ನಿಮಗೆ 2 ಮುದ್ದೆ ಸಾಕು ಅಂದರೆ ಇದು ಬಂದುಬಿಟ್ಟು 200 ml ವಾಟರ್ ಇಡಿಸೋ ಅಂಥದ್ದು. ಅದರಲ್ಲಿ 1.5 ಗ್ಲಾಸ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಅದನ್ನು ಕುದಿಯೋದಕ್ಕೆ ಇಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಡಿ. ರಾಗಿ ಹಿಟ್ಟು ಕೆಲವೊಬ್ಬರು ಹಾಕ್ತಾರೆ, ಹಾಕಿಲ್ಲ ಅಂದರೆ ನಡೆಯುತ್ತೆ. ಮತ್ತು ಒಂದು ಸ್ವಲ್ಪ 4 ಅರಳಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಆವಾಗಲಾದರೂ ಹಾಕ್ಕೊಳ್ಬೋದು, ಅಥವಾ ಈ ಥರ ನೀರು ಕುದಿ ಬಂದಮೇಲೆ ಹಿಟ್ಟನ್ನ ಹಾಕ್ಕೊಳ್ತೀವಲ್ಲ, ಆಗಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇರೋದನ್ನ ನೋಡಿಬಿಟ್ಟು ಇಲ್ಲಿ ನಾನು ಈ ಸ್ಮಾಲ್ ಬಟ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು 1/4 ಕಪ್ಪಷ್ಟು ರಾಗಿ ಹಿಟ್ಟನ್ನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನ ಹಿಟ್ಟನ್ನು ಈ ಥರ ಹೊಂದಿಸ್ಕೊಳ್ಬೇಕು ನಿಧಾನಕ್ಕೆ. ಜಾಸ್ತಿ ಇವಾಗಲೇ ತಿರುಗ್ಲಿಕ್ಕೆ ಹೋಗಬೇಡಿ, ಗಂಟುಗಳೆಲ್ಲ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಹಿಂಗೆ ಹೊಂದಿಸಿ ಇಡಬೇಕು. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಇವಾಗ ಇನ್ನೊಂದು ಅರ್ಧ ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಈ ಥರ ಹೊಂದಿಸಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಘಮ ಘಮ ಅಂತ ಅದು ಸ್ಮೆಲ್ ಬರ್ತಾ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ತುಂಬ ಹೈ ಫ್ಲೇಮು ಇಡಬೇಡಿ, ತಳ ಹಿಡಿದ್ಬಿಡುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಗಂಟುಗಳು ಆಗೋದಿಲ್ಲ. ತಪ್ಪಲೆ ಮಾಡಿದರೂ ಕೂಡ ಇದೇ ಥರ ಪ್ರೊಸೀಜರ್ ಸೇಮು. ಬಟ್ ತಪ್ಪಲೆನಲ್ಲಿ ಈ ಥರ ಡೈರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ಇದೇ ಥರ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದನ್ನು ಕೆಳಗಡೆ ಇಟ್ಕೊಂಡು ಮುದ್ದೆ ತಿರುಗೋದಕ್ಕೆ ಒಂದು ಕೋಲ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಎಲ್ಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮುದ್ದೆನ ಕಟ್ಕೊಳ್ತಾರೆ. ಆ್ಯಕ್ಚುಲಿ ತಪ್ಪಲೆ ಮಾಡೋ ಮುದ್ದೆ ಬಾಣಲೆ ಮಾಡೋ ಮುದ್ದೆಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸಿಟಿಲಿರೋರಿಗೆಲ್ಲ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ, ಆರಾಮಾಗಿ ಆಗುತ್ತೆ. ಮನೇಲಿ 2-3 ಜನ ಹೀಗೆ ಇರ್ತೀವಿ ಅಲ್ವಾ, ಸೊ ಸಾಕಾಗುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟು ಕೂಡ ಇರಬಾರ್ದು, ಆ ಥರ ಚೆನ್ನಾಗಿ ಈ ಥರ ತಿರ್ಕೊಳ್ಳಿ. ನಮ್ಮ ಮನೇಲಿ ಈ ಥರದೊಂದು ಮರದ್ದು ಸ್ಪೂನ್ ಇತ್ತು, ಸೊ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈ ಥರ ಇಲ್ಲ ಅಂದರೆ ಸ್ಟೀಲ್ ಸ್ಪೂನ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಮಗ್ಚೆಕಾಯಿ ಬರುತ್ತಲ್ಲ, ಅದರಲ್ಲೂ ಕೂಡ ಮುದ್ದೆನ ಮಾಡ್ಕೊಳ್ಬೋದು. ನೋಡಿ, ಇವಾಗ ಮುದ್ದೆ ನೀಟಾಗಿ ಆಗ್ತಾ ಇದೆ. ಈ ಥರ ಮಿಕ್ಸ್ ಆದಮೇಲೆ ಇನ್ನೊಂದು 5 ನಿಮಿಷ ಇದನ್ನು ಬೇಯಲಿಕ್ಕೆ ಇಡಿ. ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ಇವಾಗ ಮುದ್ದೆ ನೀಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಮುಂಚೆನೇ ನಿಮಗೆ ಗೊತ್ತಾಗಬೇಕು ಮುದ್ದೆ ಬೆಂದಿದೆಯೋ ಇಲ್ವಾ ಅಂದರೆ ನೋಡಿ, ಈ ಥರ ನೀರಲ್ಲಿ ಕೈನ ಡಿಪ್ ಮಾಡಿಬಿಟ್ಟು ಒಂದು ಸಲ ಮುದ್ದೆ ಮೇಲೆ ಈ ಥರ ಪ್ರೆಸ್ ಮಾಡಿ. ಅಂಟೋದಿಲ್ಲ, ಅಂಟಿದರೆ ಮುದ್ದೆ ಬೆಂದಿಲ್ಲ ಅಂತ, ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ನಾವು ಮಣೆನಾದರೂ ಯೂಸ್ ಮಾಡ್ಬೋದು ಮುದ್ದೆನ ಕಟ್ಕೊಳ್ಲಿಕ್ಕೆ, ಇಲ್ಲ ಶೆಲ್ಫ್ ಕಲ್ ಮೇಲಾದರೂ ಕಟ್ಕೊಳ್ಬೋದು. ನಾನು ಒಂದು ಈ ಥರ ಪ್ಲೇಟಲ್ಲಿ ಮುದ್ದೆನ ಕಟ್ಕೊಳ್ತೀನಿ ಸಿಂಪಲ್ಲಾಗಿ. ಮಣೆ ಕೂಡ ಇದೆ ನಮ್ಮ ಮನೇಲಿ. 2 ಮುದ್ದೆ ಮಾಡೋದಕ್ಕೆ ಅದನ್ನೆಲ್ಲ ಯಾರು ತೊಳ್ಕೊಂಡು ಕೂತ್ಕೊತಾರೆ ಅಲ್ವಾ, ಹಾಗಾಗಿ ನಾನು ಈ ಥರ ಪ್ಲೇಟ್ ಮೇಲೆ ಮುದ್ದೆನ ಯಾವಾಗಲೂ ಕಟ್ಕೊಳ್ತೀನಿ. ನೋಡಿ, ಇಷ್ಟೇ. ಆವಾಗವಾಗ ಸ್ವಲ್ಪ ನೀರಿಗೆ ಕೈನ ಹೆಚ್ಕೊಂಡು ಈ ಥರ ಮುದ್ದೆನ ಕಟ್ಕೊಳ್ಬೇಕು. ಆವಾಗ ಅಂಟೋದು ಇಲ್ಲ, ಕೈ ಸುಡೋದು ಇಲ್ಲ. ನೋಡಿ, ಈ ಥರ ರೌಂಡ್ ಶೇಪಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಯಾರಿಗಾದ್ರೂ ಮುದ್ದೆ ಮಾಡೋದು ತುಂಬ ಕಷ್ಟ ಅನಿಸಿದರೆ ಇವತ್ತೇ ಟ್ರೈ ಮಾಡಿ, ಆಯಿತಾ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ನಲ್ಲೇ 3 ಮೆಂಬರ್ಸು ಕೇಳಿದರು, ಸಿಸ್ಟರ್ ಮುದ್ದೆ ಎಲ್ಲ ಮಾಡ್ತಿರಲ್ಲ ನಿಮ್ಮ ಸೈಡು, ಒಂದು ಸಲ ಮುದ್ದೆ ಮಾಡೋದನ್ನ ತೋರಿಸ್ಕೊಡಿ ಅಂತ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 2 ಮುದ್ದೆನ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿದೆ. ಅದರಲ್ಲಿ ಇನ್ನೊಂದು ಚಿಕ್ಕ ಮುದ್ದೆ ಆಗುತ್ತೆ, ಅದು ನಮ್ಮ ಮಕ್ಕಳಿಗೆ ಸಾಕಾಗುತ್ತೆ. ಇಷ್ಟು ದಪ್ಪ ತಿನ್ನಲ್ಲ ಅನ್ನೋರು ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಮುದ್ದೆನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಮುದ್ದೆನ ತಿನ್ನಿ ಮತ್ತು ಆರೋಗ್ಯವಾಗಿ ಇರಿ ಅಂತ ಹೇಳ್ತೀನಿ. ನೋಡಿ, ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಇದ್ರ ಜೊತೆಗೆ ಮನೆಯಲ್ಲಿ ಯಾವುದಾದ್ರೂ ತರಕಾರಿ ಸಾಂಬಾರು ಇಲ್ಲ ಚಿಕನ್ ಮಟನ್ ಯಾವ ಸಾಂಬಾರು ಮಾಡಿದರೂ ಸರಿ ತುಂಬ ಚೆನ್ನಾಗಿರುತ್ತೆ.
ಅದ್ರ ಜೊತೆಗೆ ಮುದ್ದೆ ಮಾಡಿಲ್ಲ ಅಂತ ಅಂದರೆ ಏನೋ ಮಿಸ್ ಹೊಡಿತಾ ಇರುತ್ತೆ. ನೋಡಿ, ಬಿಸಿ ಬಿಸಿ ಮುದ್ದೆ, ತರಕಾರಿ ಸಾಂಬಾರು, ಅನ್ನ ರೆಡಿಯಾಗಿದೆ. ಕೆಲವೊಬ್ಬರು ಹೇಳ್ತಾರೆ ಯಾವಾಗಲೂ ಜಾಸ್ತಿ ಮುದ್ದೆ ತಿನ್ನೋದ್ರಿಂದ ಡೈಜೆಷನ್ ಆಗಲ್ಲ ಅಂತ. ಬಟ್ ಹಾಗೇನಿಲ್ಲ. ಬಟ್ ಕೆಲವೊಬ್ಬರು ನೈಟ್ ಟೈಮು ಸ್ವಲ್ಪ ಮುದ್ದೆನ ಅವಾಯ್ಡ್ ಮಾಡ್ತಾರೆ, ನೈಟು ಡೈಜೆಷನ್ ಆಗಲ್ಲ ಅಂತ. ಸೊ ಹಳ್ಳಿ ಕಡೆ ಆ ಥರ ಏನಿರಲ್ಲ, ಎಲ್ಲ ಟೈಮಲ್ಲೂ ತಿಂತಾರೆ. ಅವ್ರು ಚೆನ್ನಾಗಿ ಗಟ್ಟಿಯಾಗೇ ಇದ್ದಾರೆ. ಸೊ ಪ್ಲೇಟಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಸ್ಪೆಷಲ್ ರಾಗಿ ಮುದ್ದೆ ಊಟ ರೆಡಿಯಾಗಿದೆ. ಫ್ರೆಂಡ್ಸ್, ಮುದ್ದೆ ಮಾಡೋದೇನು ತುಂಬ ಕಷ್ಟ ಅಲ್ಲ. ಬರಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.